ಹುಬ್ಬಳ್ಳಿಯಲ್ಲಿ ಮಹಿಳೆ ವಿವಸ್ತ್ರ ವಿವಾದದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಶವಾಪುರ ಪೊಲೀಸ್ ಠಾಣೆಯ ಮುಂದೆ ಬಿಜೆಪಿ ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇದೆ. ಸುಜಾತಾ ಹಂಡಿ ಮೇಲೆ ದೌರ್ಜನ್ಯ ನಡೆದಿದೆ ಅಂತ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಸುಜಾತಾರನ್ನ ಬಂಧಿಸೋದಕ್ಕೆ ಬಂದಿದ್ದಂತಹ ಪೊಲೀಸರನ್ನ ಅಮಾನತು ಮಾಡಬೇಕು ಅನ್ನುವಂತಹ ಆಗ್ರಹ ಕೇಳಿಬರ್ತಾ ಇದೆ. ಹುಬ್ಬಳ್ಳಿಯಲ್ಲಿ ಮಹಿಳೆ ವಿವಸ್ತ್ರ ವಿವಾದದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಶವಾಪುರ ಪೊಲೀಸ್ ಠಾಣೆಯ ಮುಂದೆ ಬಿಜೆಪಿ ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇದೆ. ಸುಜಾತಾ ಹಂಡಿ ಮೇಲೆ ದೌರ್ಜನ್ಯ ನಡೆದಿದೆ ಅಂತ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಸುಜಾತಾರನ್ನ ಬಂಧಿಸಲು ಬಂದಿದ್ದಂತಹ ಪೊಲೀಸರನ್ನ ಅಮಾನತು ಮಾಡಬೇಕು. ಪಾಲಿಕೆಯ ಮೇಯರ್, ಉಪ ಮೇಯರ್ ನೇತೃತ್ವದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಇದು. ಕಾಂಗ್ರೆಸ್ನ ಪಾಲಿಕೆ ಸದಸ್ಯ ವಿರುದ್ಧ ಕೇಸ್ ದಾಖಲಿಸಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಸುವರ್ಣ ಕಲ್ಲುಕುಂಟ್ಲ ಮೇಲೆ ದೂರು ದಾಖಲಿಸಿ ಅನ್ನುವಂತಹ ಆಗ್ರಹ ಕೇಳಿಬರ್ತಾ ಇದೆ. ಒಂದು ಕಡೆ ತನ್ನಷ್ಟಕ್ಕೆ ತಾನೇ ಬಟ್ಟೆ ಬಿಚ್ಚಿಕೊಂಡು ಆಕೆ ಒಂದು ಹೈಡ್ರಾಮಾ ಮಾಡಿದಾಳೆ ಅನ್ನುವಂಥ ವಿಚಾರ, ಮತ್ತೊಂದು ಕಡೆ ಕೇಶವಾಪುರ ಪೊಲೀಸ್ ಠಾಣೆಯ ಮುಂಭಾಗ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ. ಬೇರೆದವ್ರಿಗೆ ಹಚ್ಚಕೊಂಡು ಹಿಂಗೆ ಹತ್ತೈತಿ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲಿಕ್. ಒಂದ್ ಕಡೆ ಮಹಿಳೆ ವಿವಸ್ತ್ರ ವಿವಾದದ ಕೇಸ್ಗೆ ಸಂಬಂಧಪಟ್ಟಂತೆ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇರೋದು ನೋಡ್ತಾ ಇದ್ರೆ ಇದು ಮತ್ತೊಂದು ಹಂತಕ್ಕೆ ಹೋಗುವಂತ ಎಲ್ಲ ಸೂಚನೆಗಳು ಸಿಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಮಲಿಕ್. ಎಸ್ ಪ್ರಭು, ಖಂಡಿತವಾಗ್ಲೂ ಬೆಳಗ್ಗೆಯಿಂದ ನಾವು ನೋಡ್ತಾ ಇದೀವಿ. ಏನು ಬೆಳಗ್ಗೆ ಮೊದಲ ವಿಡಿಯೋ ಬಂತು, ಅದರ ವಿಡಿಯೋದಲ್ಲಿ ಪೊಲೀಸರ ತಪ್ಪಿತಸ್ಥರಂತ ಗೊತ್ತಾಯ್ತು. ತದನಂತರ ಅದರ ಹಿನ್ನೆಲೆ ವಿಡಿಯೋಗಳು ಬಂದು ಅದರ ಮೇಲೆ ಈ ಮಹಿಳೆ ಏನಾಗಿದ್ದಾಳೆ ಇವಳೇ ಈ ಷಡ್ಯಂತ್ರ ಮಾಡಿ ಬಟ್ಟೆ ಹರ್ಕೊಂಡು ಪೊಲೀಸರಿಗೆ ವಿನಾಕಾರಣ ಗುರಿ ಮಾಡಿ ತಮ್ಮ ವೈಯಕ್ತಿಕ ಕಾರಣದಿಂದ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯ್ತು. ತದನಂತರ ಸ್ಥಳೀಯ ಶಾಸಕರು ಮತ್ತು ಬಿಜೆಪಿ ಕಾರ್ಯಕರ್ತರು ತಮ್ಮ ಒಂದು ಗುರಿಯನ್ನ ಸಾಧಿಸಲಿಕ್ಕೆ ಪೊಲೀಸ್ ಇಲಾಖೆಯನ್ನ ಟಾರ್ಗೆಟ್ ಮಾಡಿ ಈ ಒಟ್ಟಾರೆಯಾಗಿ ಪ್ರಕರಣವನ್ನ ಈ ರೀತಿಯಾಗಿ ಬೂಸ್ಟ್ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಗೊತ್ತಾಯ್ತು. ಈಗ ಅದಕ್ಕೆ ಪೂರಕ ಎನ್ನುವಂತೆ ಇದೀಗ ಏನು ಬಿಜೆಪಿಯ ಮಹಿಳಾ ಉಪ ಮೇಯರ್ ಆಗಿರ್ಬೋದು ಮತ್ತೆ ಮೇಯರ್ ಆಗಿರ್ಬೋದು ಎಲ್ಲರೂ ಹೋಗಿ ಕೇಶವಾಪುರ ಪೊಲೀಸ್ ಸ್ಟೇಷನ್ ಮುಂಭಾಗ ಒಂದು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಏನು ವಿವಸ್ತ್ರಗೊಳಿಸ್ಕೊಂಡು ಡ್ರಾಮಾ ಮಾಡಿ ಇಷ್ಟೆಲ್ಲ ಏನು ಅಪರಾಧ ಕೃತ್ಯ ಹಿನ್ನೆಲೆ ಇರತಕ್ಕಂತ ಮಹಿಳೆ ಏನಿದ್ದಾಳೆ ಅವಳ ಪರವಾಗಿ ಈಗ ಬಿಜೆಪಿಗರು ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಪ್ರತಿಭಟನೆ ಮಾಡ್ತಾ ಹೇಳ್ತಾ ಇದ್ದಾರೆ, ಮತ್ತೊಂದ್ ಕಡೆ ಏನು ಕಾಂಗ್ರೆಸ್ ಕಾರ್ಪೊರೇಟರ್ ಇದ್ದಾರೆ ಅವರ ಮೇಲೆ ಪ್ರಕರಣ ದಾಖಲಿಸಬೇಕು ಅಂತೇಳಿ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ತಮ್ಮ ಉದ್ದೇಶ ಇಲ್ಲಿ ಸ್ಪಷ್ಟವಾಗಿ ಅವರು ಹೇಳ್ತಾ ಇದ್ದಾರೆ, ಪಾಲಿಕೆಯ ಸದಸ್ಯರು ಯಾರಿದ್ದಾರೆ ಇವರ ಮೇಲೆ ಒಂದು ಪ್ರಕರಣ ದಾಖಲಾಗಬೇಕು ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಒಂದ್ ಕಡೆ ಎಲ್ಲ ಒಟ್ಟಾರೆ ಸೂಕ್ಷ್ಮವಾಗಿ ವಿಷಯವನ್ನ ನಾವು ಗಮನಿಸೋದಾದ್ರೆ ಬಿಜೆಪಿ ಕಾಂಗ್ರೆಸ್ನ ಏನು ಒಂದು SRI ಕುರಿತಾದಂತ ಏನು ಪರ ಮತ್ತು ವಿರೋಧದ ಒಂದು ಅಭ್ಯಾಸ ಇತ್ತು, ಅದರ ಪ್ರತಿಫಲವಾಗಿ ಇಷ್ಟೆಲ್ಲ ಡ್ರಾಮಾ ಆಯ್ತಾ, ಪೊಲೀಸ್ ಇಲಾಖೆಯನ್ನ ಗುರಿ ಮಾಡ್ಲಾಯ್ತಾ ಅನ್ನೋದು ಕೂಡ ಇಲ್ಲಿ ಸಂಶಯಕ್ಕೆ ಕಾರಣ ಆಗ್ತಾ ಇದೆ. ಪ್ರಭು, ಓಕೆ, ಥ್ಯಾಂಕ್ ಯು ಮಲಿಕ್. ಬೇರೆದವ್ರಿಗೆ ಹಚ್ಚಕೊಂಡು ಹಿಂಗೆ ಹತ್ತೈತಿ.